ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ಕೆಲವೊಮ್ಮೆ ಎಲ್ಲವೂ ಕತ್ತಲೆಯಂತೆ ಕಾಣಬಹುದು. ಎಲ್ಲ ಬಾಗಿಲುಗಳು ಮುಚ್ಚಿದಂತೆ ಅನಿಸುತ್ತದೆ. ಪ್ರಯತ್ನ ಮಾಡಿದಷ್ಟು ವಿಫಲತೆ ಎದುರಾಗಬಹುದು. ಆ ಸಮಯದಲ್ಲಿ ಮನಸ್ಸು ಹೇಳುತ್ತದೆ, ಇದೀಗ ಆಗೋದಿಲ್ಲ, ಬಿಡು. ಆದರೆ ನಾನು ಇಂದು ನಿಮಗೆ ಒಂದು ಮಾತು ಹೇಳಲು ಬಂದಿದ್ದೇನೆ. ನಂಬಿಕೆ ಕಳ್ಕೋಬೇಡಿ. ನಾಳೆ ಅನ್ನೋದು ಇಂದಿಗಿಂತ ಚೆನ್ನಾಗಿರುತ್ತೆ. ಇದರ ಬಗ್ಗೆ ನಾನು ನಿಮಗೆ 10 ವಿಧದಲ್ಲಿ ವಿವರಿಸುತ್ತೇನೆ. ಅದಕ್ಕಿಂತ ಮೊದಲು ನೀವು ಒಂದು ಸಣ್ಣ ಕೆಲಸ ಮಾಡಬೇಕು. ಏನ್ ಕೆಲಸ ಅಂತ ಯೋಚನೆ ಮಾಡ್ತಿದ್ದೀರಾ? ಯೋಚನೆ ಮಾಡಬೇಡಿ. ದೊಡ್ಡ ಕೆಲಸ ಏನಿಲ್ಲ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಮಾಡುವ ಮೂಲಕ ನಮ್ಮನ್ನ ಸಪೋರ್ಟ್ ಮಾಡಿ. ನೀವು ಕೊಡೋ ಒಂದು ಲೈಕ್ ನಮಗೆ ಇದೇ ಥರ ಹೆಚ್ಚು ವಿಡಿಯೋ ಮಾಡಲು ಮೋಟಿವೇಶನ್ ಆಗಿ ಕೆಲಸ ಮಾಡುತ್ತೆ. ಬನ್ನಿ ವಿಡಿಯೋ ಕಡೆ ಹೋಗೋಣ. 1. ಇಂದಿನ ಕತ್ತಲೆ ಶಾಶ್ವತವಲ್ಲ. ಪ್ರತಿ ರಾತ್ರಿ ನಂತರ ಬೆಳಗ್ಗೆ ಬರುತ್ತದೆ. ಸೂರ್ಯನು ಎಷ್ಟೇ ಮುಚ್ಚಿಕೊಂಡರೂ ಮತ್ತೆ ಉದಯಿಸುತ್ತಾನೆ. ನಿಮ್ಮ ಜೀವನದಲ್ಲೂ ಇದೇ ಸತ್ಯ. ಇಂದು ನೋವಿದ್ದರೆ, ಇಂದು ಕಷ್ಟವಿದ್ದರೆ, ಇಂದು ಹಣದ ಸಮಸ್ಯೆ ಇದ್ದರೆ, ಇಂದು ಒಬ್ಬರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಇದು ಶಾಶ್ವತವಲ್ಲ. ಈ ಹಂತವೂ ಕಳೆಯುತ್ತದೆ. 2. ಕಷ್ಟಗಳು ಬರೋದು ನಿಮ್ಮನ್ನು ಮುರಿಯಲು ಅಲ್ಲ, ಮೂರ್ತಿ ಮಾಡಲು. ನಾವು ಚಿನ್ನವನ್ನು ಹೇಗೆ ಶುದ್ಧ ಮಾಡುತ್ತೇವೆ? ಬೆಂಕಿಯಲ್ಲಿ ಕರಗಿಸಿ. ಹಾಗೆ ಜೀವನವು ನಮ್ಮನ್ನು ಪರೀಕ್ಷಿಸುತ್ತದೆ. ನಮ್ಮೊಳಗಿನ ಶಕ್ತಿ ಹೊರಗೆ ಬರಲು ಕಷ್ಟಗಳು ಬೇಕು. ಪ್ರತಿ ಸೋಲು ಒಂದು ಪಾಠ, ಪ್ರತಿ ವಿಫಲತೆ ಒಂದು ದಿಕ್ಕು ತೋರಿಸುವ ಗುರು. ಇಂದು ನೀವು ಹೋರಾಡುತ್ತಿದ್ದೀರಾ? ಅದು ನಿಮ್ಮ ನಾಳೆಯ ಗೆಲುವಿಗೆ ತರಬೇತಿ. 3. ನಂಬಿಕೆ ಎಂದರೇನು? ನಂಬಿಕೆ ಎಂದರೆ ಎಲ್ಲಾ ಸರಿಯಿದ್ದಾಗ ಸಂತೋಷವಾಗಿರುವುದಲ್ಲ. ಎಲ್ಲ ತಪ್ಪಾಗುತ್ತಿರುವಾಗಲೂ ಒಂದು ದಿನ ಸರಿಯಾಗುತ್ತದೆ ಎಂದು ಮನಸ್ಸಿನಲ್ಲಿ ನಂಬುವುದು. ನಂಬಿಕೆ ಎಂದರೆ ಕಣ್ಣಿಗೆ ಕಾಣದ ಬೆಳಕನ್ನು ನಂಬುವುದು, ಕಾಣದ ಅವಕಾಶವನ್ನು ನಂಬುವುದು, ಕಾಣದ ದೇವರ ಸಹಾಯವನ್ನು ನಂಬುವುದು ಮತ್ತು ಮುಖ್ಯವಾಗಿ ನಿನ್ನನ್ನೇ ನಂಬುವುದು. 4. ಸಣ್ಣ ಹೆಜ್ಜೆಗಳು ದೊಡ್ಡ ಫಲಿತಾಂಶ. ನಾಳೆ ಚೆನ್ನಾಗಿರಬೇಕು ಅಂದರೆ ಇಂದು ನಾವು ಏನು ಮಾಡುತ್ತಿದ್ದೇವೆ? ಇಂದು ಒಂದು ಹೊಸ ಕೌಶಲ ಕಲಿಯಿರಿ. ಇಂದು 1 ಗಂಟೆ ಫೋಕಸ್ ಮಾಡಿ. ಇಂದು ಒಂದು ಕೆಟ್ಟ ಅಭ್ಯಾಸ ಬಿಡಿ. ಇಂದು ಒಂದು ಒಳ್ಳೆಯ ಪುಸ್ತಕ ಓದಿ. ನಾಳೆ ಅದ್ಭುತವಾಗಬೇಕಾದ್ರೆ ಇಂದಿನ ಶ್ರಮ ಅಗತ್ಯ. ನಂಬಿಕೆ ಪ್ಲಸ್ ಶ್ರಮ ಈಕ್ವಲ್ಸ್ ಉತ್ತಮ ನಾಳೆ. 5. ಹೃದಯಭಂಗ, ದ್ರೋಹ, ನಿರಾಶೆ. ಜೀವನದಲ್ಲಿ ಕೆಲವರು ನಿಮ್ಮನ್ನು ಬಿಡಬಹುದು, ಕೆಲವರು ಮೋಸ ಮಾಡಬಹುದು, ಕೆಲವರು ನಿಮ್ಮನ್ನು ಕಡಿಮೆ ಅಂದುಕೊಳ್ಳಬಹುದು. ಆದರೆ ನೆನಪಿಟ್ಟುಕೊಳ್ಳಿ, ಅವರು ನಿಮ್ಮ ಕಥೆಯ ಒಂದು ಅಧ್ಯಾಯ ಮಾತ್ರ, ಪೂರ್ಣ ಪುಸ್ತಕವಲ್ಲ. ನಿಮ್ಮ ಕಥೆಯ ಅಂತ್ಯ ನೀವು ಬರೆಯಬೇಕು. ಆಗ ನಿಮ್ಮ ನಾಳೆ ಅದ್ಭುತವಾಗಿರುತ್ತದೆ. 6. ಮನಸ್ಸು ನಿಮ್ಮ ಶತ್ರು ಕೂಡ, ಸ್ನೇಹಿತ ಕೂಡ. ನಾವು ನಮ್ಮನ್ನು ನಾವು ಸೋಲಿಸುತ್ತೇವೆ. ನನಗಾಗೋದಿಲ್ಲ, ನಾನು ಲಕ್ಕಿಯಲ್ಲ, ನನ್ನ ಪರಿಸ್ಥಿತಿ ಬೇರೆ. ಈ ಮಾತುಗಳು ನಿಮ್ಮ ನಾಳೆಯನ್ನು ಕತ್ತಲೆಯಾಗಿಸುತ್ತವೆ. ಬದಲಾಗಿ ಹೇಳಿ, ನಾನು ಪ್ರಯತ್ನ ಮಾಡ್ತೀನಿ, ನನ್ನ ಸಮಯ ಬರುತ್ತದೆ, ನಾಳೆ ಚೆನ್ನಾಗಿರುತ್ತದೆ. ನೀವು ಮನಸ್ಸಿಗೆ ಏನು ಹೇಳುತ್ತೀರೋ ಜೀವನ ಅದೇ ದಿಕ್ಕಿನಲ್ಲಿ ಸಾಗುತ್ತದೆ. 7. ಯಶಸ್ವಿಗಳ ಕಥೆ ನೋಡಿ. ಪ್ರತಿ ಯಶಸ್ವಿಯ ಹಿಂದೆ ಅನೇಕ ವಿಫಲತೆಗಳಿವೆ. ಅವರು ಬಿಟ್ಟಿಲ್ಲ, ಅವರು ನಂಬಿಕೆ ಕಳೆದುಕೊಂಡಿಲ್ಲ. ಅವರು ಒಂದೇ ಮಾತು ನಂಬಿದರು, ಒಂದು ದಿನ ನನ್ನ ಸಮಯ ಬರುತ್ತದೆ. ನಿಮ್ಮ ಸಮಯವೂ ಬರುತ್ತದೆ, ಆದರೆ ನೀವು ನಿಲ್ಲಬಾರದು. 8. ಸಮಯದ ಮಹತ್ವ. ಇಂದು ನೀವು ಕಷ್ಟದಲ್ಲಿದ್ದೀರಾ? ಸರಿ, ಆದರೆ 5 ವರ್ಷಗಳ ನಂತರ ನೀವು ಇದೇ ಜಾಗದಲ್ಲೇ ಇರಬೇಕೇ? ಇಲ್ಲ ಅಂದ್ರೆ ಇಂದೇ ಬದಲಾವಣೆ ಪ್ರಾರಂಭಿಸಿ. ನಾಳೆ ಚೆನ್ನಾಗಿರಬೇಕಾದ್ರೆ ಇಂದೇ ನಿರ್ಧಾರ ತೆಗೆದುಕೊಳ್ಳಿ. 9. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಲೋಕವೇ ನಿಮ್ಮನ್ನು ಅನುಮಾನಿಸಬಹುದು, ಆದರೆ ನೀವು ನಿಮ್ಮನ್ನು ಅನುಮಾನಿಸಬೇಡಿ. ನಿಮ್ಮ ಕನಸುಗಳನ್ನು ನೋಡಿ ಜನರು ನಗಬಹುದು, ಆದರೆ ಒಂದು ದಿನ ಅವರು ನಿಮ್ಮ ಯಶಸ್ಸಿಗೆ ಚಪ್ಪಾಳೆ ತಟ್ಟುತ್ತಾರೆ. ನಂಬಿಕೆ ಕಳ್ಕೋಬೇಡಿ. 10. ಅಂತಿಮ ಸಂದೇಶ. ಸ್ನೇಹಿತರೆ, ಇಂದು ನೀವು ಈ ವಿಡಿಯೋ ನೋಡುತ್ತಿದ್ದೀರಾ ಅಂದ್ರೆ ನಿಮ್ಮೊಳಗೆ ಇನ್ನೂ ಆಶೆ ಇದೆ. ಅದು ಸಾಕು. ನಿಮ್ಮೊಳಗಿನ ಚಿಕ್ಕ ನಂಬಿಕೆ ಕಿಡಿ ಒಂದು ದಿನ ದೊಡ್ಡ ಜ್ವಾಲೆಯಾಗುತ್ತದೆ. ಒಂದು ದಿನ ನೀವು ಹಿಂದಕ್ಕೆ ನೋಡುತ್ತೀರಿ ಮತ್ತು ಹೇಳುತ್ತೀರಿ, ಅದು ನನ್ನ ಕಠಿಣ ಸಮಯ, ಆದರೆ ನಾನು ಬಿಟ್ಟಿಲ್ಲ, ಅದಕ್ಕಾಗಿಯೇ ಇಂದು ನಾನು ಇಲ್ಲಿದ್ದೇನೆ. ಕೊನೆಯ ಮಾತು, ನಂಬಿಕೆ ಕಳ್ಕೋಬೇಡಿ, ಪ್ರಯತ್ನ ನಿಲ್ಲಿಸಬೇಡಿ, ನಿಮ್ಮ ಕನಸುಗಳನ್ನು ಬಿಡಬೇಡಿ. ಯಾಕಂದ್ರೆ ನಾಳೆ ಅನ್ನೋದು ಇಂದಿಗಿಂತ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋದಿಂದ ನೀವು ಏನು ಕಲಿತಿದ್ದೀರಾ? ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ಈ ವಿಡಿಯೋ ನಿಮಗೆ ಉಪಯೋಗವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.